ಹಾಯ್ ಗೈಸ್, ಶಿವ ಕಾರ್ತಿಕ್ ಅವ್ರ ಅಪ್ಕಮಿಂಗ್ ಮೂವಿ ಟೈಟಲ್ ಅನೌನ್ಸ್ಮೆಂಟ್ ಆಗ್ಯದ ಮದ್ರಾಸಿ. ಸಾಲಿಡ್ ಇಂಟೆನ್ಸ್ ಲುಕ್ ಅಂತ ಫಿಲ್ಮ್ನಲ್ಲಿ ಕಾಣ್ಲತ್ತಾರ ಶಿವ ಕಾರ್ತಿಕ್ ಅವರು. ಅಮರ ಮೂವಿ ಪ್ಯಾನ್ ಇಂಡಿಯಾ ಬ್ಲಾಕ್ ಬಾಸ್ಟರ್ ಹಿಟ್ ಅಂತ ಕೊಟ್ಟಾರ. ಈಗ ನೆಕ್ಸ್ಟ್ ಮೂವಿ AR ಮುರುಗದಾಸ್ ಸಂಗಟಿ ಮೂವಿ ಮಾಡ್ಲತ್ತಾರ. ರೀಸೆಂಟ್ಲಿ AR ಮುರುಗದಾಸ್ ಅವರು ಸಲ್ಮಾನ್ ಖಾನ್ ಸಂಗಟಿ ಒಂದು ಗ್ಲಿಮ್ ರಿಲೀಸ್ ಆಗಿತ್ತಲ್ಲ ಸಿಕ್ಕಿಂದರ್ದು. ತೋ ಗ್ಲಿಮ್ ಒಳಗೆ ಜಾಸ್ತಿ ಅಂತ ಏನು ರಿವೀಲ್ ಅಂತ ಆಗಿಲ್ಲ, ಬಟ್ ಬ್ಯಾಕ್ಗ್ರೌಂಡ್ BGM ಇತ್ತು ನೋಡಿ, ಅದು ಸಾಲಿಡ್ ನಮ್ಗೆ ಅನಿಸಿದ್ದು. ಬಟ್ ಮದ್ರಾಸಿ ಗ್ಲಿಮ್ ಬಗ್ಗೆ ಹೇಳಬೇಕಂದ್ರು ವಾವ್, ಏನು ಸ್ಟಾರ್ ಕಾಸ್ಟ್ ಅದ ಫಿಲ್ಮ್ನಲ್ಲಿ. ವಿದುನ್ ಜಾಂಬಾಲರ, ಶಿವ ಕಾರ್ತಿಕರ, ಇನ್ನು ಆ್ಯಕ್ಟರ್ ಫಿಲ್ಮ್ನಲ್ಲಿ ಸ್ಟಾರ್ ಕಾಸ್ಟ್ ಇಲ್ಲಿ ಸಾಲಿಡ್ ಅಂತ ಅದ. ಹಂಗೆ ಇಲ್ಲಿ ಶಿವ ಕಾರ್ತಿಕ್ ಅವರು ಇಂಟೆನ್ಸ್ ಲುಕ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಸಾಲಿಡ್ ನಮಗೆ ಅನಿಸ್ಲತ್ತದ. ರೀಸೆಂಟ್ಲಿ ವಿದಿನ್ ಜಮಲ್ ಅಂದರು ಒಂದು ತಮಿಳ್ ಮೂವಿದಾಗೆ ಒಂದು ನೆಗೆಟಿವ್ ಕ್ಯಾರೆಕ್ಟರ್ನ ಇಲ್ಲಿ ಇದ್ದೀನಂತಂದರು. ಇದೇ ಫಿಲಿಮ್ ಅದ ಏನು ಬೇರೆ ಫಿಲಿಮ್ ಅದ? ಯಾಕಂದರೆ ಇಲ್ಲಿ ಅಂತ ನಮಗೆ ಅನಿಸ್ಲತ್ತದ ವಿದಿನ್ ಜಮಲ್ ಇದ್ರಂದ್ರು ಸಾಲಿಡ್ ಇನ್ನು ಸ್ಟೋರಿ ಬೇರೆ ಲೆವೆಲ್ದಾಗ ಇರ್ತದೆ. AR ಮುರುಗದಾಸ್ ಕಂಟಿನ್ಯೂ ಮೂವಿಗಳು ಅಂತ ಮಾಡಿಲ್ಲ, ಬಟ್ 2 ಮೂವಿ ಕಂಟಿನ್ಯೂಗಳು ಮಾಡ್ಲತ್ತಾರ ಅವರು. ಸಿಕಿಂದ್ರ ಮೂವಿ ಹಿಟ್ ಆಗ್ತದ, ಏನು ಮದ್ರಾಸಿ ಮೂವಿ ಹಿಟ್ ಆಗ್ತದ ಮುಂದೆ ನಮಗೆ ಗೊತ್ತಾಗ್ತದ. ಬಟ್ ಸಲ್ಮಾನ್ ಖಾನ್ಗೂ ಅದು ಮೂವಿ ಹಿಟ್ಟೇ ಬೇಕೇ ಅದ, ಯಾಕಂದರೆ ಲಾಂಗ್ ದಿನ ಆಯಿತು ಮೂವಿ ಯಾವುದನ್ನು ಹಿಟ್ ಕೊಟ್ಟಿಲ್ಲ ಅವರು. ಸೊ ಸಿಕಿಂದ್ರ ಮೂವಿ ಸಲಕ್ಕೆ ಮುಟ್ಟ ವೇಟಿಂಗ್ ಅದ. ಅಥವಾ ಆಲ್ರೆಡಿ ಗ್ಲಿಮ್ ರಿಲೀಸ್ ಆಗಿತ್ತಲ್ಲ, ಟೇಲರ್ ಸಲಕ್ಕೆ ವೇಟಿಂಗ್ ಅದ. ಟೇಲರ್ ಯಾವ ಥರ ರಿಲೀಸ್ ಆಗ್ತದ, ಸೊ ಅದು ಮೂವಿ ಆ್ಯಕ್ಷನ್ ಮೂವಿ ಅಂತ ಅದ. ಬಟ್ ಇದು ಒಂದು ಬೇರೆ ಲೆವೆಲ್ದಾಗೆ ನನಗೆ ಅನಿಸಿದ. ಅಮರ ಮೂವಿ ಆಲ್ರೆಡಿ ಶಿವ ಕಾರ್ತಿಕ್ ಅವರು ಹಿಟ್ ಕೊಟ್ಟಾರ. ತಮಿಳ್ ಇಂಡಸ್ಟ್ರಿಯಲ್ಲಿ ತಲಪತಿ ವಿಜಯ್ ರಿಟೈರ್ಮೆಂಟ್ ಆದಮೇಲೆ ಶಿವ ಕಾರ್ತಿಕ್ ಅವರು ಆ ಪೊಸಿಷನ್ ಹೋಗ್ಯಾರ. ಪ್ಯಾನ್ ಇಂಡಿಯಾ ಬ್ಯಾಕ್ ಟು ಬ್ಯಾಕ್ ಮೂವಿಗಳು ಅಂತ ಮಾಡ್ಲತ್ತಾರ. ಬಟ್ ಇದು ಮೂವಿ ನನಗೆ ಅನ್ಸದ ಅಮರ ಮೂವಿಗಿಂತ ಡಬಲ್ ಟ್ರಿಬಲ್ ಬ್ಲಾಕ್ ಬಸ್ಟರ್ ಮೂವಿ ಒಂದು ನನಗೆ ಅನ್ಸದ.